ಬ್ರೆಸ್ಟ್ ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು? ನಾನು ಡಾಕ್ಟರ್ ಸಂಧ್ಯಾ, ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ನಿಮಗಾಗಿ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಂಟು, ಲಂಪ್. ಸೊ ಇದು ಬ್ರೆಸ್ಟಲ್ಲಿ ಇರ್ಬೋದು, ಅಥವಾ ಕಂಕ್ಳಲ್ಲಿ ಇರ್ಬೋದು, ಅಥವಾ ನಿಮ್ಮ ಕಾಲರ್ ಬೋನ್ ಹತ್ರ ಲಂಪ್ ಇರ್ಬೋದು. ಇದನ್ನು ಏನು ಲಂಪ್ ಅಂತ ಹೇಳಿದರೆ, ಹೊಸದಾಗಿ ಕಂಡ ಲಂಪ್ ನಿಮಗೆ ಫೀಲ್ ಆದರೆ, ಸೊ ದಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಎನಿ ಬ್ರೆಸ್ಟ್ ನಿಯೋಪ್ಲಾಸಮ್. ಇಟ್ ಮೆ ನಾಟ್ ಬಿ ಕ್ಯಾನ್ಸರ್, ಇಟ್ ಕುಡ್ ಬಿ ಎನಿಥಿಂಗ್ ಎಲ್ಸ್. ಸೊ ಇಟ್ ಕುಡ್ ಬಿ ಫೈಬ್ರೋಅಡಿನೋಮಾ, ಆರ್ ಇಟ್ ಕುಡ್ ಬಿ ಒಂದು ಇನ್ಫೆಕ್ಷನ್ ಆಗಿ ಆಪ್ಸಸ್ ಆಗಿರ್ಬೋದು, ಅಥವಾ ಎಲ್ಲೋ ಹೊಡೆತ ಬಿದ್ದು ಅದು ಅಲ್ಲೇ ಲಂಪ್ ಆಗಿರ್ಬೋದು. ಸೊ ಲಂಪ್ ಅಂದ ತಕ್ಷಣ ಕ್ಯಾನ್ಸರ್ ಅಂತ ಹೇಳಿ ನೀವು ಹೌಹಾರೋದು ಬೇಡ. ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಈಸ್ ರೀಸೆಂಟ್ ಇನ್ವರ್ಟೆಡ್ ನಿಪ್ಪಲ್. ಅಂದರೆ ಕೆಲವರಿಗೆ ಹುಟ್ಟಿನಿಂದನೇ ನಿಪ್ಪಲ್ ಏನಿದೆ ಒಳಮುಖ ಆಗಿರುತ್ತೆ. ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಆ ನಿಪ್ಪಲ್ ಒಳಮುಖ ಆಗಿರೋದು ಗಮನಕ್ಕೆ ಬರುತ್ತೆ. ಹಾಗೆ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮೂರನೇದು, ಈ ನಿಪ್ಪಲ್ ಸುತ್ತ ಕೆಲವೊಂದು ಸರಿ ಏನಾಗುತ್ತೆ, ಸ್ಕೇಲಿ ನಿಪ್ಪಲ್ ಅಂತ ಹೇಳ್ತೀವಿ. ಅಂದರೆ ಹೊಸದಾಗಿ ಚಕ್ಳ ಹೇಳ್ತಾ ಇರೋದು, ಅಥವಾ ಹೆಚ್ಚಿನ ತುರಿಕೆ ಇರೋದು, ಅಥವಾ ರೆಡ್ನೆಸ್ ಇರೋದು, ಇದು ಒಂದು ಲಕ್ಷಣ. ಸೊ ಆ ಥರ ಏನಾದ್ರು ಬಂದರೆ ಅಲ್ಲೇ ಯಾವುದೋ ಒಂದು ಆಯಿಂಟ್ಮೆಂಟ್ ಹಚ್ಚಿ ನೋಡೋಣ. ಆ್ಯಂಡ್ ಇನ್ನೊಂದು ಫೇಮಸ್ ವರ್ಡ್ ಇದೆ, ವೆಯ್ಟ್ ಮಾಡೋಣ. ಅದ್ರ ಬದಲು ತಕ್ಷಣ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದು ಏನು ಅಂತ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಲಕ್ಷಣ ಏನಂದರೆ, ಈ ನೀವೆಲ್ಲರೂ ಕಿತ್ತಳೆ ಹಣ್ಣನ್ನು ನೋಡ್ತೀರಿ. ಆ ಕಿತ್ತಳೆ ಹಣ್ಣಿನ ಸಿಪ್ಪೆನಲ್ಲಿ ತೂತು ಇರುತ್ತೆ. ಸೊ ಇದೇ ರೀತಿ ಸ್ತನದ ಚರ್ಮ ಗಟ್ಟಿಯಾಗಿ ದಪ್ಪ ಆಗಿ ಆ ಥರ ತೂತು ಕಂಡ್ರೆ ಅದು ಒಂದು ಲಕ್ಷಣ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಈ ಬ್ರೆಸ್ಟಿನ ಸೈಜಿನಲ್ಲಿ ವ್ಯತ್ಯಾಸ. ಕೆಲವರಿಗೆ ಹುಟ್ಟಿನಿಂದ ಸಹಜವಾಗಿ ಎರಡೂ ಬ್ರೆಸ್ಟ್ ಒಂದೇ ಸೈಜ್ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನೋ ಒಂಥರ ನಿಪ್ಪಲ್ ಮೇಲ್ಮುಖ ಆಗಿದೆ, ಅಥವಾ ಬ್ರೆಸ್ಟ್ ಸೈಜ್ ದೊಡ್ಡ ಆಗಿದೆ, ಅಥವಾ ಅಗಲ ಆಗಿದೆ, ಆ ಥರ ಏನಾದ್ರು ಇದ್ದರೆ ಅದು ಕೂಡ ನಿಮ್ಮ ಡಾಕ್ಟರ್ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಒಮ್ಮೆಗೆ ನೀವು ಇದು ಕ್ಯಾನ್ಸರ್ ಅಂತ ನೀವೇ ಡಯಾಗ್ನೋಸಿಸ್ ಮಾಡ್ಕೊಳ್ಳೋಕ್ಕಿಂತ ಡಾಕ್ಟರ್ ಹತ್ರ ಬಂದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಖಾತ್ರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.